ಬರೀ ಗ್ಯಾರಂಟಿ ಯೋಜನೆ ಅಲ್ಲ, ಗ್ಯಾರಂಟಿ ಯೋಜನೆ ನಿಮ್ಮ ಬದುಕಿಗೆ. ಬಿಜೆಪಿಯವರು ಭಾವನ ಮೇಲೆ ರಾಜಕಾರಣ ಮಾಡ್ತಾರೆ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೇವೆ. ನೀವು ಕೇಳಬೇಕು, ತಾಲಿ ಕಟ್ಟುವಂತ ಚಿನ್ನ 28,000 30,000 ರೂಪಾಯಿ ಇದ್ದಿದ್ದು 1 ಲಕ್ಷ ಆಯ್ತಲ್ಲ. ಸಿಮೆಂಟ್ ಬೆಲೆ ಜಾಸ್ತಿ ಆಯ್ತಲ್ಲ, ಕಬ್ಬಣ ಜಾಸ್ತಿ ಆಯ್ತಲ್ಲ. ಇದಕ್ಕೆ ಉತ್ತರ ಕೊಡಿ ಅಂತ ನೀವು ಬಿಜೆಪಿಯವ್ರನ್ನ ಕೇಳಬೇಕು. ನೀವು ವಾಪಸ್ ಕಳಿಸ್ಬೇಕು. ಆಕ್ರೋಶ ಏನಿದ್ರು ಬಿಜೆಪಿಯವರ ಮೇಲಿರಬೇಕು. ಕೇಂದ್ರ ಸರ್ಕಾರದ ನೀತಿಯಿಂದ ಇವತ್ತು ಇಂಥ ಒಂದು ದೊಡ್ಡ ಸಮಸ್ಯೆ ಈ ದೇಶದಲ್ಲಾಗಿದೆ. ಮೊನ್ನೆ ಉಗ್ರರ ದಾಳಿಯಿಂದ ನಮ್ಮ ಸೋದರರು ತಾಯಂದಿರು ಇವತ್ತು ಎಲ್ಲರಿಗೂ ಕೂಡ ಮನಸ್ಸಿಗೆ ಇಡೀ ದೇಶದಲ್ಲಿ ನೋವಾಗಿದೆ. ಶಾಂತಿ ನೆಲೆಸಬೇಕು, ಈ ದೇಶದಲ್ಲಿ ಐಕ್ಯತೆ ಕಾಪಾಡಬೇಕು ಅಂತೇಳಿ ಇಡೀ ಪಕ್ಷ, ನಮ್ಮ ಸರ್ಕಾರ ಅವರ ಜೊತೆಯಲ್ಲಿ ನಿಂತ್ಕೊಂಡು ಪಕ್ಷ ಭೇದವನ್ನು ಮರೆತು ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ. ನಮ್ಮ ರಾಜ್ಯದಿಂದ ಹುತಾತ್ಮರಿಗೆ ನಾವು ಶಾಂತಿಯನ್ನ ಕೋರಿ ನಮ್ಮ ಮುಖ್ಯಮಂತ್ರಿಗಳು ಅವರೆಲ್ಲ ಕುಟುಂಬಕ್ಕೂ ಕೂಡ 10 ಲಕ್ಷ ರೂಪಾಯಿ ಘೋಷಣೆಯನ್ನು ಕೂಡ ಮಾಡಿ ಅವರ ಕುಟುಂಬದ ಜೊತೆ ನಾವಿದ್ದೇವೆ ಅಂತೇಳಿ ನಾವು ಘೋಷಣೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ರೀತಿ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ, ಈ ಆಕ್ರೋಶದಲ್ಲಿ, ಈ ಸಂವಿಧಾನ ರಕ್ಷಣೆಯಲ್ಲಿ ತಾವೆಲ್ಲ ಸೇರಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಾನು ಹಿಂದೆನೇ ಬರಬೇಕು ಅಂತಿದ್ದೆ. ನಮ್ಮ ಕಾರ್ಯಾಧ್ಯಕ್ಷರಾದಂಥ ನಮ್ಮ GC ಚಂದ್ರಶೇಖರ್ ಅವ್ರನ್ನ ಮುಂಚಿತವಾಗಿ ಕಳಿಸಿ ಬಹಳ ಚೆನ್ನಾಗಿ ಈ ಬೆಳಗಾಂ ಅವರು ಮತ್ತು ಚಿಕ್ಕೋಡಿ ಜಿಲ್ಲೆಯವರು ಮತ್ತು ನಗರದವರು ಎಲ್ಲ ಉತ್ತಮವಾದ ರೀತಿಯಲ್ಲಿ ತಾವೆಲ್ಲ ಸಂಘಟನೆಯನ್ನು ಮಾಡಿ ಒಂದು ದೊಡ್ಡ ಸಂದೇಶವನ್ನ ಬೆಳಗಾಂನಿಂದ ಇಡೀ ರಾಜ್ಯಕ್ಕೆ ಕಳಿಸ್ಕೊಡುವಂತ ಕೆಲಸವನ್ನ ತಾವೆಲ್ಲ ಮಾಡಿದ್ದೀರಿ. ಯಾರು ಬ್ಲಾಕ್ ಅಧ್ಯಕ್ಷರು ದುಡಿದಿದ್ದಾರೆ, ಕಾರ್ಯಕರ್ತರು ದುಡಿದಿದ್ದಾರೆ, ಶಾಸಕರು ದುಡಿದಿದ್ದಾರೆ, ಎಲ್ಲರೂ ಕೂಡ ಈ ಜಿಲ್ಲೆ ಎಲ್ಲ ಶಾಸಕರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ.